ಹಾಯ್ ಗೈಸ್, ಎಲ್ಲರೂ ಗೌರ್ಮೆಂಟ್ ಅಂತ ಹೇಳಿದ್ರೆ ಕೇವಲ ಪ್ರಧಾನಮಂತ್ರಿ ಅವರ ಮಂತ್ರಿಮಂಡಲ ಅಥವಾ ಮುಖ್ಯಮಂತ್ರಿ ಅವರ ಮಂತ್ರಿಮಂಡಲ ಅಂತ ಅನ್ಕೊಂತಾರೆ. ಬಟ್ ಗೌರ್ಮೆಂಟ್ ಅಂತ ಹೇಳಿದ್ರೆ ದೇರ್ ಆರ್ 3 ಆರ್ಗನ್ಸ್, 3 ಭಾಗಗಳಿದಾವೆ. ಆ ಗೌರ್ಮೆಂಟ್ ಅಂತ ಹೇಳಿದ್ರೆ ಲೆಜಿಸ್ಲೇಚರ್ ಶಾಸಕಾಂಗ, ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಅಂಡ್ ಜುಡಿಷಿಯರಿ ನ್ಯಾಯಾಂಗ. ಸೊ ದೀಸ್ 3 ಆರ್ ದ ಪಾರ್ಟ್ಸ್ ಆಫ್ ಗವರ್ನಮೆಂಟ್. ಗವರ್ನಮೆಂಟ್ ಆಸ್ ಅ ಡೆಫಿನೇಷನ್ ಇನ್ಕ್ಲೂಡ್ಸ್ ಆಲ್ 3. ಇವು 3 ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಎಲ್ಲರೂ ಸರ್ಕಾರ ಅಂತ ಹೇಳಿದ್ರೆ ಓನ್ಲಿ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಮಂಡಲ ಅಥವಾ ಕಾರ್ಯಾಂಗ ಅನ್ಕೊಂತಾರೆ. ಬಟ್ ಗವರ್ಮೆಂಟ್ ಅಂದ್ರೆ ಇದೆಲ್ಲ ಕೂಡ ಬರುತ್ತೆ. ಸೊ ಈ ತರದ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್ಸ್. ನಮ್ಮ ಗವರ್ಮೆಂಟ್ ಎಕ್ಸಾಮ್ಸ್ ಗೆ IAS, KAS ಅಥವಾ KPSC ಯಾವುದೇ ಪರೀಕ್ಷೆ ಆಗಲಿ, ಈ ತರ ಕಾನ್ಸೆಪ್ಚುಯಲ್ ಕ್ಲಾರಿಟೀಸ್ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಿಮಗೆಲ್ಲ ಸಹಾಯವಾಗುವಂತೆ ಸೊ ನಾವು NCERT ಬೇಸ್ಡ್ ಫ್ರೀ ಕೋರ್ಸ್ ಮಾಡ್ತಾ ಇದೀವಿ. 3 ತಿಂಗಳು ಆಗಸ್ಟ್ 1ರಿಂದ ಶುರು ಆಗುತ್ತೆ. ಸೊ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಬೇಸಿಕ್ಸ್ ಕ್ಲಾರಿಟಿನ ನಾವು NCERT ಕೋರ್ಸ್ ಮೂಲಕ ನಿಮಗೆ ಅದನ್ನ ಕೊಡ್ತೀವಿ. ಓಕೆ, ಎಲ್ರಿಗೂ ಥ್ಯಾಂಕ್ ಯು.